ವಿಜಯನಗರ ಜಿಲ್ಲೆಯಲ್ಲಿ ಕಲುಷಿತ ನೀರು ಸೇವಿಸಿ ಅಸ್ವಸ್ಥಗೊಂಡಿದ್ದ ವೃದ್ಧೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಕಾರಿಗನೂರಿನ RBSSN ಕ್ಯಾಂಪ್ ನಿವಾಸಿ ಸೀತಮ್ಮ ಮೃತ ವೃದ್ಧೆಯಾಗಿದ್ದಾಳೆ. ಅಂದಹಾಗೆ ಹೊಸಪೇಟೆ ತಾಲೂಕಿನ ಕಾರಿಗನೂರು ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ 30ಕ್ಕೂ ಅಧಿಕ ಜನ ವಾಂತಿ ಭೇದಿಯಿಂದ ಅಸ್ವಸ್ಥರಾಗಿದ್ದರು. ಬಳಿಕ ಇವರನ್ನೆಲ್ಲ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಪೈಕಿ ವೃದ್ಧೆ ಸೀತಮ್ಮಳ ಪರಿಸ್ಥಿತಿ ಗಂಭೀರವಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ನಂತರ ಅಲ್ಲಿಂದ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಕೊನೆಗೂ ವೃದ್ಧೆ ಸೀತಮ್ಮ ಕೊನೆ ಉಸಿರೆಳೆದಿದ್ದಾರೆ. ಇದೇ ವೇಳೆ ಕಳೆದ 3 ದಿನ ಹಿಂದೆ ನಡೆದ ಕಲುಷಿತ ನೀರು ಸೇವನೆ ಪ್ರಕರಣ ಸಂಬಂಧ ಅಸ್ವಸ್ಥಗೊಂಡವರ ಸಂಖ್ಯೆ ಮತ್ತೆ 24ಕ್ಕೆ ಏರಿಕೆಯಾಗಿದ್ದು ಹಲವರ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ತಿಳಿದು ಬಂದಿದೆ. ಕಾರಿನೂರಿನಲ್ಲಿ ಕಲುಷಿತ ನೀರು ಸೇವನೆ ಮಾಡಿ 53ಕ್ಕೂ ಹೆಚ್ಚು ಪ್ರಕರಣಗಳು ಕಂಡುಬಂದಿವೆ. ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಈಗ ಈ ಎಲ್ಲದಕ್ಕೂ ಕಾರಣ ಮೇಲ್ನೋಟಕ್ಕೆ ನೋಡ್ತಾ ಇದ್ರಿಗಿನ ಅಧಿಕಾರಿಗಳ ನಿರ್ಲಕ್ಷ್ಯನೇ ಅಂತ ಹೇಳ್ಬೋದು. ಯಾಕಂದರೆ ಕಾರಿನೂರು ಭಾಳ ಗಣಿಬಾಧಿತ ಪ್ರದೇಶ. ಇಲ್ಲಿಯ ಜನ ಭಾಳ ಬಡವರು, ಅಕ್ಕಿಪಕ್ಕಿ ಜನಾಂಗ, ಅಲೆಮಾರಿ ಜನಾಂಗ ಹಾಗೂ ಹಿಂದುಳಿದ ವರ್ಗದ ಜನ ವಾಸ ಮಾಡ್ತಕ್ಕಂಥ ಪ್ರದೇಶವಾಗಿರೋದ್ರಿಂದ ಇಲ್ಲಿ ದುಡಿದು ತಿನ್ನುವಂಥ ಜನ ಕಂಡು ಬರ್ತಾರೆ. ಹಾಗಾಗಿ ಸಂಪೂರ್ಣವಾಗಿ ಭಾಳ ಬಡತನದಿಂದ ಜೀವನ ಸಾಕ್ತಕ್ಕಂಥ ಮಂದಿ ಇದ್ದಾರೆ. ಹಾಗಾಗಿ ಅವರ ಒಂದು ಈ ರೀತಿಯ ಕಲುಷಿತ ನೀರು ಸೇವನೆ ಆಗಿರ್ತಕ್ಕಂಥದ್ದು PWD ಇಲಾಖೆ ವತಿಯಿಂದ ಒಂದು ರೋಡ್ ಕಾಮಗಾರಿ ನಡೆದಿದೆ. ಅಲ್ಲಿ ಏನಾದರೂ ಪೈಪ್ಲೈನ್ಗಳ ಮುಖಾಂತರ ಕುಡಿಯೋ ನೀರು ಮತ್ತು ಒಳಚರಂಡಿಯ ನೀರು ಪೈಪ್ಗಳು ಮಿಕ್ಸ್ ಆಗಿ ಈ ರೀತಿಯಲ್ಲಿ ಕಂಡುಬಂದಿದೆ ಅಂತ ಅನ್ನೋ ಒಂದು ಮಾಹಿತಿ ಸಾರ್ವಜನಿಕ ವಲಯದಲ್ಲಿದೆ. ಹಾಗಾಗಿ ಇದೆಲ್ಲದನ್ನು ನೋಡಿದರೆ ಮುನ್ಸಿಪಾಲ್ಟಿ ನಮ್ಮ ಹೊಸಪೇಟೆ ನಗರಸಭೆ ಇದೆಯೋ ಇಲ್ಲವೋ ಅನ್ನೋವಂಥದ್ದಾಗಿದೆ. ಇದಕ್ಕೆ ಸೂಕ್ತ ಒಂದು ಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಶಾಶ್ವತ ಪರಿಹಾರವನ್ನು ನೀಡಿ ಇದರಲ್ಲಿ ಏನು ಲೋಪ ಆಗಿದೆ ಅನ್ನೋದ್ರ ಮೇಲೆ ಅವರನ್ನು ಇದರಲ್ಲಿ ಏನಾದರೂ ಕಂಡು ಬಂದರೆ ಅದಕ್ಕೆ ಅಂತರನ್ನ ಸಸ್ಪೆಂಡ್ ಮಾಡಬೇಕಂತೇಳಿ ಈ ಮೂಲಕ ನಾನು ಆಗ್ರಹಿಸುತ್ತೇನೆ. ಅಧಿಕಾರಿಗಳು ವೀಕ್ಷಣೆ ಮಾಡಿದ್ರ? ಅಧಿಕಾರಿಗಳು ನಿನ್ನೆ ವೀಕ್ಷಣೆ ಮಾಡಿದ್ದಾರೆ, ಬಂದಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ, ಬಂದು ಹೋಗಿದ್ದಾರೆ. ಅದಾದ ನಂತರ ಕೂಡ ಇನ್ನೂ ಕೇಸ್ಗಳು ಬರ್ತಾ ಇದ್ದಾವೆ. ಇವತ್ತು ಆಗಲೇ ಅಂದಾಜು ನಿಮ್ಮ ಪ್ರಕಾರ ಎಷ್ಟು ಕೇಸ್ಗಳು ಆಗಿರ್ಬೋದು? ಅಂದಾಜು 53 ಪ್ರಕರಣಗಳಾಗಿವೆ. ಒಂದು ಸಾವನ್ನಪ್ಪಿದ್ದಾರೆ. ಹೊಸಪೇಟೆ ನೂರು ಹಾಸಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಬಳ್ಳಾರಿ ಜಿಲ್ಲಾ ವಿಮ್ಸ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ತಮ್ಮ ಹೆಸರು? ಭರತ್ ಕುಮಾರ್ CR, ಯುವ ಮುಖಂಡರು, ಸಾಮಾಜಿಕ ಹೋರಾಟಗಾರರು, ಕಾರಿನೂರು.